ವಿಜಯ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಏಕಾದಶಿಗಳಲ್ಲಿ ಒಂದಾಗಿದೆ. ಇದು ಫಾಲ್ಗುಣ ಮಾಸದ ಕೃಷ್ಣಪಕ್ಷದಲ್ಲಿ ಅಮಾವಾಸ್ಯೆಯ ಮುಂಚಿನ 11ನೇ ದಿನ ಆಚರಿಸಲಾಗುತ್ತದೆ. ಈ ದಿನವನ್ನು ಶ್ರೀಮನ್ನಾರಾಯಣನಿಗೆ ಸಮರ್ಪಿಸಲಾಗಿದೆ. ವಿಜಯ ಎಂದರೆ ಗೆಲುವು, ಅಂದರೆ ಅಡೆತಡೆಗಳು, ನಕಾರಾತ್ಮಕತೆ ಮತ್ತು ಅಂತರಂಗದ ದುರ್ಬಲತೆಗಳ ಮೇಲೆ ಜಯ ಸಾಧಿಸುವುದು. 2026ರಲ್ಲಿ ವಿಜಯ ಏಕಾದಶಿಯನ್ನು ಲಕ್ಷಾಂತರ ಭಕ್ತರು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಲಿದ್ದಾರೆ. ವಿಜಯ ಏಕಾದಶಿಯ ಮಹತ್ವ. ವಿಜಯ ಏಕಾದಶಿಗೆ ಹಿಂದೂ ಪುರಾಣಗಳಲ್ಲಿ, ವಿಶೇಷವಾಗಿ ಸ್ಕಂದ ಪುರಾಣದಲ್ಲಿ ವಿಶೇಷ ಮಹತ್ವ ನೀಡಲಾಗಿದೆ. ಈ ವ್ರತವನ್ನು ಆಚರಿಸುವುದರಿಂದ ಹಳೆಯ ಪಾಪಗಳು ಮತ್ತು ಕೆಟ್ಟ ಕರ್ಮಗಳು ನಿವಾರಣೆಯಾಗುತ್ತವೆ, ಕಷ್ಟಕರ ಪರಿಸ್ಥಿತಿಗಳಲ್ಲಿ ಜಯ ದೊರೆಯುತ್ತದೆ, ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸು ದೊರೆಯುತ್ತದೆ. ಕ್ರೋಧ, ಲೋಭ, ಅಹಂಕಾರ ಮುಂತಾದ ಅಂತರಂಗದ ದೌರ್ಬಲ್ಯಗಳನ್ನು ನಿವಾರಿಸುತ್ತದೆ, ಮೋಕ್ಷದ ಮಾರ್ಗವನ್ನು ಸುಗಮಗೊಳಿಸುತ್ತದೆ. ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದವರಿಗೆ ಶ್ರೀಮಹಾವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ವಿಜಯ ಏಕಾದಶಿಯ ಪೌರಾಣಿಕ ಕಥೆ. ಪುರಾಣಗಳ ಪ್ರಕಾರ ಶ್ರೀರಾಮನು ಸೀತಾಮಾತೆಯನ್ನು ರಾವಣನಿಂದ ರಕ್ಷಿಸಲು ಲಂಕೆಗೆ ಹೋಗುವ ಮೊದಲು ವಿಜಯ ಏಕಾದಶಿ ವ್ರತವನ್ನು ಆಚರಿಸಿದರು. ಋಷಿಯ ಸಲಹೆಯಂತೆ ಶ್ರೀವಿಷ್ಣುವಿನ ಪೂಜೆ ಮಾಡಿ ಉಪವಾಸವಿದ್ದರು. ಈ ವ್ರತದ ಫಲದಿಂದ ರಾಮಸೇತುವನ್ನು ನಿರ್ಮಿಸಿ ರಾವಣನ ಮೇಲೆ ವಿಜಯ ಸಾಧಿಸಿದರು. ಈ ಕಥೆಯು ನಂಬಿಕೆ, ನಿಯಮ ಮತ್ತು ಭಕ್ತಿಯಿಂದ ಅಸಾಧ್ಯವೆನಿಸುವುದನ್ನು ಸಾಧಿಸಬಹುದು ಎಂಬ ಸಂದೇಶ ನೀಡುತ್ತದೆ. ಪೂಜೆ ವಿಧಾನ ಮತ್ತು ಆಚರಣೆ. ವಿಜಯ ಏಕಾದಶಿಯನ್ನು ಭಕ್ತರು ನಿಯಮಾನುಸಾರವಾಗಿ ಆಚರಿಸುತ್ತಾರೆ. 1. ಬೆಳಗಿನ ತಯಾರಿ. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದು, ಸ್ನಾನ ಮಾಡುವುದು, ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸುವುದು. 2. ಶ್ರೀವಿಷ್ಣು ಪೂಜೆ. ಹಳದಿ ಹೂವು, ತುಳಸಿ ದಳ, ಹಣ್ಣುಗಳು ಅರ್ಪಿಸುವುದು, ದೀಪ ಹಚ್ಚುವುದು, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪಿಸುವುದು, ವಿಷ್ಣು ಸಹಸ್ರನಾಮ ಪಠಿಸುವುದು. 3. ಉಪವಾಸ ವ್ರತ. ಕೆಲವರು ನಿರ್ಜಲ ಉಪವಾಸ ಮಾಡುತ್ತಾರೆ, ಕೆಲವರು ಹಣ್ಣು, ಹಾಲು ಮತ್ತು ವ್ರತ ಆಹಾರ ಸೇವಿಸುತ್ತಾರೆ. ಅಕ್ಕಿ ಮತ್ತು ಧಾನ್ಯಗಳನ್ನು ತ್ಯಜಿಸಲಾಗುತ್ತದೆ. 4. ಜಾಗರಣೆ. ಕೆಲವರು ರಾತ್ರಿ ಭಜನೆ, ಪುರಾಣ ಪಠಣ ಮಾಡುತ್ತಾ ಜಾಗರಣೆ ಮಾಡುತ್ತಾರೆ. 5. ಪಾರಣ. ದ್ವಾದಶಿಯಂದು ನಿಗದಿತ ಸಮಯದಲ್ಲಿ ಉಪವಾಸ ಮುಕ್ತಾಯ ಮಾಡಲಾಗುತ್ತದೆ. ವಿಜಯ ಏಕಾದಶಿಯ ಆಧ್ಯಾತ್ಮಿಕ ಫಲಗಳು. ವಿಜಯ ಏಕಾದಶಿ ಆಚರಣೆಯಿಂದ ಜೀವನ